ಬರ್ತಾರಲ್ಲ, ಒಬ್ಬರ ಮನೆಗೆ ಪತ್ರ ಬರದ್ರಂತ ಇವ್ರು, ನಾಳೆ ನಿಮ್ಮ ಮನೆಗೆ ನಾವು ಬರ್ತೀವಪ್ಪ, ಜೀಪ್ ಗಾಡಿ ತಗೊಂಡು ಬರ್ತೀವಿ, ನಿಮ್ಮ ಮನ್ಯಾಗ ಸ್ನಾನ, ನಿಮ್ಮ ಮನ್ಯಾಗ ಪೂಜಾ, ನಿಮ್ಮ ಮನ್ಯಾಗ ಪ್ರಸಾದ, ಆ ನಂತರ ನಮಗ 5,000 ರೂಪಾಯಿ ಕಾಣಿಕೆ ಕೊಡಬೇಕು, ಆ ನಂತರ ಕಾರ್ ಗಾಡಿ ಏನ್ ಜೀಪ್ ಗಾಡಿ ಮಾಡ್ಕೊಂಡು ಬಂದಿರ್ತೀವಿ ಅದ್ರ ಬಾಡಿಗೆ ಕೊಡ್ಬೇಕಂತ ಗುರುಗಳು ಪತ್ರ ಬರೆದ್ರು. ಇವ ಮುಸುರುಗೈಲೆ ಕಾಗಿ ಹೊಡ್ಯಾವ ಅಲ್ರಿ. ಇವ ಮನ್ಯಾಗ 2 ರೊಟ್ಟಿ ಇತ್ತು ಅಂದ್ರೆ ಹೆಂಡತಿಗೆ ಹೇಳ್ತಿದ್ದ, ನೀ ಅರ್ಧ ತಿನ್ನು ನಾ ಅರ್ಧ ತಿಂದು ಸುಮ್ಮ ಮಕ್ಕೊಂಡು ಅಂತಿದ್ದ. ಅಷ್ಟು ಜಪ್ಪನು ಮನುಷ್ಯ. ಹೆಂಡತಿ ಮುಂದೆ ಚೀಟಿ ತಗೊಂಡು ಹೋಗಿ ಅಪ್ಪಗಳು ಚೀಟಿ ಕೊಟ್ಟು ಕಳ್ಸ್ಯಾರ ಗುರುಗಳು, ನಮ್ಮ ಮನಿ ಗುರುಗಳು ಏನಂದಾರ, ಹಿಂಗ ಮತ್ತ 5,000 ರೂಪಾಯಿ ಕಾಣಿಕೆ ಕೊಡ್ಬೇಕಂತ, ಅವ್ರ ಕಾರ್ ಗಾಡಿ ಬಾಡಿಗೆ ಕೊಡ್ಬೇಕಂತ ಇಟ್ಟೆಲ್ಲ ಬರ್ದಾರ. ಹೆಂಗ್ ಮಾಡೋದು, ಒಟ್ಟು ರೊಕ್ಕ 1 ರೂಪಾಯಿನೂ ಅವ್ರಿಗೆ ಕೊಟ್ಟಿರಬಾರ್ದು, ಹೆಂಗ ಮಾಡ್ಬೇಕು ಐಡಾ ಅಂತ ಗಂಡ ಹೆಂಡತಿ ಕೇಳಿದ ಕೂಡಲೇ, ಹೆಂಡತಿ ನಾ ಒಂದು ಐಡಾ ಹೇಳ್ತೇನೆ. ಭಾಳ ಶಾನ್ಯಾರ ಹೆಣ್ಮಕ್ಳು, ಮತ್ತೆ ಹೆಣ್ಮಕ್ಳು ಅಂದ್ರೆ ಟೇರಿಂಗ್ ಇದ್ದಂಗ, ಅವ್ರು ನಿಮ್ಮನ್ನು ಹಿಂಗೆ ತಿರುವಿದ್ರೆ ಆ ಕಡೆನ ಹೋಗೋದು, ಆ ರೀತಿ ಭಾಳ ಶಾನ್ಯಾರ ನಮ್ಮ ತಾಯಂದಿರು. ಅದಕ್ಕೆ ನಮ್ಮ ಶಾಸ್ತ್ರದೊಳಗೆ ಹೆಣ್ಮಕ್ಳಿಗೆ ಅಂದಾರ ಅವರು, ಏನು ಕರಣೇಶು ಮಂತ್ರಿ ಅಂತ. ನೀವು ಬುದ್ಧಿ ಹೇಳುವಾಗ ಮಂತ್ರಿಗಿಂತ ಭಾಳ ಶಾಣ್ಯಾರ ನೀವು. ಮಂತ್ರಿ ಅಟ್ಟ ಆಗ್ಬೇಕ್ರಿ, ಅವ ಕುತಂತ್ರಿ ಆಗಬಾರದು. ಕಾರೇಶು ದಾಸಿ, ಕರ್ಣೇಶು ಮಂತ್ರಿ, ಭೋಜ್ಯೇಶು ಮಾತಾ, ಶಯನೇಶು ರಂಭ, ಕ್ಷಮಯಾಧರಿತ್ರಿ ಇತಿ ಷಡ್ಗುಣ ಐಶ್ವರ್ಯ ಭಾರ್ಯ. ಈಕಿಗೆ ಹೆಂಡತಿ ಅನ್ಬೇಕಂತ. ಹೆಂಡತಿ ಅಂತ ಯಾರಿಗಂತಾರ್ರಿ? ಇವ ಯಾಕ್ರಿ ಸ್ವಾಮಿ ನಮಗೆ ಅಂತಾರ? ಎಲ್ಲರಿಗೂ ಹೆಂಡತಿ ಅನ್ನಂಗಿಲ್ರಿ. ಹೆಂಡತಿ ಅನ್ಬಹುದು, ಆದ್ರ ಧರ್ಮ ಪತ್ನಿ ಅಂತ ಅನ್ನಂಗಿಲ್ಲ. ಹೆಂಡತಿ ಅಂತ ಯಾರಿಗಂತಾರಂದ್ರ ಗಂಡನ ಪ್ರಾಣ ಹಿಂಡಕಿ ಹೆಂಡತಿ. ಮತ್ತೇನದ? ಗಂಡನ ಪ್ರಾಣ ಹಿಂಡಕಿ ಹೆಂಡತಿ. ನೀವು ಗಂಡಗೆ ಹೆಂಡತಿ ಆಗಬೇಡ್ರಿ, ಧರ್ಮ ಪತ್ನಿ ಆಗರಿ. ಯಾವ ಹೆಣ್ಣು ಮಗಳು ತನ್ನ ಗಂಡನನ್ನ ಧರ್ಮದ ದಾರಿಯಲ್ಲಿ ನಡೆಸ್ತಾಳೆ ಆ ಹೆಣ್ಣು ಮಗಳು ಧರ್ಮ ಪತ್ನಿ. ಆ ಹೆಣ್ಣು ಮಗಳು ಧರ್ಮ ಪತ್ನಿ. ಹಂಗಾವ ಆಕಿ ಬಹಳ ಚಂದ ಐಡ ಹೇಳಿದ್ರಿ. ಏನಂತಂದ್ರ ಆಗಿನ ಕಾಲದಾಗ ತಪ್ಪು ಯಾರು ಮಾಡಿದ್ರ ಗೌಡ್ರ ಮನ್ಯಾಗ ಕಾಲ ಕೈ ಕಟ್ಟಿ ಒಗಿತಿದ್ರತ್ರಿ, ಶಿಕ್ಷಾ ಆಗ್ತಾವ. ಹೆಂತ ಹೇಳಿದ್ಲು, ನೋಡು ನಾಳೆ ಎಂದ್ ಬರ್ತಾನದಾರ ಗುರುಗಳು, ಸೋಮವಾರ ಮುಂಜಾನೆ 9ಕ್ಕೆ ಇಲ್ಲೇ ಬರ್ತಾರಂತ. ಹಂಗಾರ ನೀ ಸೋಮವಾರ ಮುಂಜಾನೆ 8 ಗಂಟೆಗೆ ಏನ್ ಮಾಡಂದ್ರ ಗೌಡ್ರ ಮನ್ಯಾಗ ಹೋಗಿ ಕಾಲ ಕೈಯ ಕಟ್ಟಿ ಒಗಸ್ಕೊಂಡು ಬಿಡು. ಒಟ್ಟ ಗುರುಗಳು ಜೀಪ್ ಬರ್ತದ, ನಾ ಮನಿ ಮುಂದೆ ಅಳ್ಕೋತ ಕುಂಡಿರ್ತೀನಿ, ಯಾಕ್ರಿ ಅಂತ ಕೇಳ್ತಾರ. ನನ್ನ ಗಂಡನ ಕಾಲ ಕೈಯ ಕಟ್ಟಿ ಗೌಡ್ರ ಮನ್ಯಾಗ ಒಗದಾರ್ರಿ ಅಪ್ಪ ಅಂತ ಅಳ್ತನ. ಗುರುಗಳು ಮತ್ತೆ ಹೊಳ್ಳಿ ಹೋಗ್ಬಿಡ್ತಾರ. ಅವ ಅಂದ ಮಸ್ತ್ ಆಯ್ತಾ ಇದು ಅಡ ಅಂದವ ಹೆಂಡತಿಗೆ. ಆತಂತ ತಿಳ್ಕೊಂಡು ಗೌಡ್ರ ಮನೆಗೆ ಹೋದ. ಸೋಮವಾರ ಬಂತು, ಮುಂಜಾನೆ 8ಕ್ಕೆ ಗೌಡ್ರು ಹೊರಗೆ ಬಂದು ಕಟ್ಟಿ ಮ್ಯಾಗ ಕುರ್ಚಿ ಹಾಕೊಂಡು ಕೂತಿದ್ರು. ಯಾಕೋ ಅಂತ ಕೇಳಿದ್ರಿ ಅವಾಗ. ಇಲ್ರಿ ಗೌಡ್ರ ನಮ್ಮನ್ನೊಂದಿಟ್ಟ ಕಾಲ ಕಾಯ ಕಟ್ಟಿ ಹೋಗಿರಿ ಅಂದ್ರು. ಅಂದಿವ ಯಾಕೋ ನಿನ್ನೆ ಕಾಲ ಕಾಯ ಕಟ್ಟಿ ಹೋಗ್ಬೇಕು, ಯಾರು ತಪ್ಪು ಮಾಡಿರ್ತಾರಲ್ಲ ಅವ್ರನ್ನ ನಾವಿಲ್ಲಿ ಚೌಡ್ಯಾಗ ಕಾಲ ಕಾಯ ಕಟ್ಟಿ ಹೋಗಿತ್ತೀವಿ, ನಿನಗ್ಯಾಕೋ ಏನಿಲ್ರಿ ಒಟ್ಟು ಸುಮ್ಮ ಹೋಗೋದು ಬಿಡ್ರಿ ಇವತ್ತೊಂದು ದಿವಸ ನಮಗ ಅದಕ್ಕೇನಾಗತ್ತದ, ಒಟ್ಟು ನಮ್ಮನ್ನ ಕಾಲ ಕಾಯ ಕಟ್ಟಿ ಹೋಗಿರಿ ಅಂತಂದಾಗ ಅವ ಅಂದ, ಮಗನ ಕಾಲ ಕಾಯ ನಾ ಕಟ್ತೀನಿ, ಹಳಬದಲ್ಲ ಅವ ಕಟ್ತಾನ, ಕರ್ಕೊಂಬರೋಗ ಅವಾಗ. ಇವ ಓಡ್ ಯಾಕಂದ್ರೆ ಕೊಳೆ ಮಿತ್ತಿ ಇವಾಗ 5,000 ರೂಪಾಯಿಂದ ಹೋಗಬಾರ್ದಲ್ಲ. ಹಂಗಾರ ಮಾಡಿ ಒಟ್ಟಂದ್ರೆ 5,000 ರೂಪಾಯಿ ಉಳಿಸ್ಬೇಕಂತ ತಿಳ್ಕೊಂಡು ಹಳಬರ ಮನೆಗೆ ಹೋದ. ಗೌಡ್ರು ಕರೆಯಕತ್ತಾರ ಬಾ, ಕರ್ಕೊಂಬಂದ. ಗೌಡ್ರು ಹೇಳಿದ್ರೆ ಅವ ಏನೋ ಕಟ್ಬೇಕಂತವನ ಅಲ್ಲಿ ಚೌಡ್ಯಾಗ ಕಾಲ ಕಾಯ ಕಟ್ಟಿ ಹೋಗಿ ಅವನು. ಅವ ಹ್ಞೂ ಅಂತ ತಿಳ್ಕೊಂಡು ಹಾದ. ಹಗ್ಗ ತಗೊಂಡು ಅವ್ ಮೊದಲಂದ ಕಟ್ಟಕ್ಕೆ 50 ರೂಪಾಯಿ ರೀ ಅವಾಗ ಹಳಬಗ. ಮತ್ತು ಅವ್ರು ಬಾಳೆ ನಡಿಬೇಕಲ್ರಿ, ಹಂಗೆ ಹೆಂಗಿರ್ತದ, ಎಲ್ಲರಿಗೂ ಪಗಾರ ಇರ್ತದ. 50 ರೂಪಾಯಿ ಕೊಟ್ಟು ಕಟ್ತಾನ ನಾವು. ಯಾಕೋ 50 ರೂಪಾಯಿ ಯಾಕೆ? ನಮ್ಮದು ಪದ್ಧತಿ ಅದ ರೀ, ಪಗಾರ ಅದ ಅದು. ಅವಂದ 5,000 ರೂಪಾಯಿ ಉಳಿಸ್ಬೇಕಂದ್ರೆ 50 ರೂಪಾಯಿ ಹೋಗ್ಲಿಗಪ್ಪ ಅಂದವ. 50 ರೂಪಾಯಿ ಕೊಟ್ಟ, ಕಟ್ಟಕ್ಕೆ ಹತ್ತಿದ. ಹಿಡ್ದಪ್ಪ ಹಗ್ಗರಿ ಕಾಲಿಗೆ ಹಾಕಿದ. ಕಾಲಿಗೆ ಹಾಕಿ ಈ ಮೂಲಿಗೆ ಹಿಂಗೆ ಜಗ್ಗಿದ. ಈಚೆ ಕಡೆ ಸಾವಕಾಶ ಜಗ್ಗೋ, ನಮ್ದೇನು ಹಂಗೇನು ನಾವು ತಪ್ಪು ಮಾಡಿಲ್ಲ, ಸುಮ್ ನಮ್ದೊಂದು ಅದೊಂದು ಪದ್ಧತಿ ಇರ್ತದೆ ಕಟ್ಟುದು ಅಂದವ. ನೀ ಮಾಡ್ಬೇಕಾರೆ ಬಿಡು, ನಾವು ಆ ರೀತಿನ ಕಟ್ಟವ್ರು. ನಿಮ್ಗೆ ಹೇಳ್ತಾನೆ, ಕಾಲು ಈ ಕಡೆ ಜಗ್ಗಿ, ಈ ಕಾಲು ಈ ಕಡೆ ಜಗ್ಗಿ, ಕೈ ಒಳಗೆ ಹಾಕಿ ಚಂಡು ಹಿಂಗೆ ಒಗ್ಗಿಸಿ ನಿಮ್ಗೆ ಹೇಳ್ತಾನೆ ಗುಂಡ್ಕಲ್ಲು ಗಟ್ಟೆ ಮಾಡಿ ಕಟ್ಟಿ ಒಗದ್ರಿ. ಒಗಿಯುವಾಗ ಒಂದು ಒತ್ತಾನು ಒದ್ದ, ನನ್ಯಾಕೆ ಒದ್ದ ಪದ್ಧತಿ ಅದರಿ ಅದೊಂದವ. ನಾ ಏನೂ ತಪ್ಪು ಮಾಡಲಿಲ್ಲ ಅಂದ್ರೂ ಅದು ಪದ್ಧತಿ ಬಿಡಕ್ಕೆ ಬರಂಗಿಲ್ಲ. ನಾವು ಒಂದು ಒದೇವ್ರ ಅಂದವ. ಹಳಬನ ಕಡೆ ಒದಸ್ಕೊಳ್ಳು ನೋಡ್ರಿ, ಗುರುವಿನ ಕಡೆ ಆಶೀರ್ವಾದ ತಗೊಳ್ಳೋದು ಎಲ್ಲಿ, ಹಳಬನ ಕಡೆ ಒದಸ್ಕೊಂಡು ಬೀಳುದು ಎಲ್ಲಿ, ಒದಸ್ಕೊಂಡು ಬಿದ್ದು ಮೂಲ್ಯಾಗ. ಅದೇನಾಗಿತ್ತು ರೀ ಅವತ್ತು ರಾತ್ರಿ, ಅದ ಊರು ಸೀಮ್ಯಾಗ ಯಾರೋ ಜಗಳಾಡಿ ಒಂದು ಮರ್ಡರ್ ಮಾಡಿ ಈ ಊರಾಗ ತಂದು ಅದನ್ನು ಒಗದಿದ್ರಿ. ಅದು ಪೊಲೀಸ್ ಸ್ಟೇಷನ್ಗೆ ಗೊತ್ತಾಗಿತ್ತು.
ಪೊಲೀಸರು PSI CPI 8 ಮಂದಿ ಕಾರ್ ಗಾಡಿ ತಗೊಂಡು ಜೀಪ್ ಗಾಡಿ ತಗೊಂಡು ಆ ಹೆಣ ನೋಡಿ ಈ ಊರಾಗ ಗೌಡ್ರು ಎಲ್ಲಿದಾರ ಅವರು ಏನ್ ಮಾಡ್ತಾರ, ಹೆಣ ಇಲ್ಲಿ ಆಗೈತೆ ಅಂದ್ರೆ ಗೊತ್ತಾಗಂಗಿಲ್ಲ ಅವ್ರಿಗೆ. ನಡ್ರಿ ಗೌಡ್ರು ಹತ್ತಕ್ಕಂತ ತೊಟ್ಟರು, ಬಂದು ಗೌಡ್ರು ಕುರ್ಚಿ ಹಾಕೊಂಡು ಕೂತಿದ್ರು, ಬೇಯಕತ್ತಿದ್ರೆಲ್ಲ ಸಿಪಿ ಅದು. ಯಾಕ್ರಿ ಗೌಡ್ರ ಬರೀ ಕುರ್ಚಿ ಹಾಕೊಂಡು ಕುಂಡ್ರದಷ್ಟ ಏನು, ಅಲ್ಲಿ ಮರ್ಡರ್ ಆಗ್ಯದ, ಯಾರು ಮಾಡ್ಯಾರ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂತಂದಾಗ ಅವ್ರ ಗೌಡ್ರು ಅಂದ್ರು, ಯಾರು ಮಾಡ್ಯಾರ ಅಟ್ಟ ಅಲ್ರಿ, ಅದನ್ನ ತಂದು ಕಟ್ಟಿ ಒಗದೀವಿ ನಾವು ಈಗಿಲ್ಲ ಅಂದವ. ಮತ್ತೆ ಏನು ಹೇಳ್ಬೇಕಿಲ್ಲ, ಗೌಡ್ರನ್ನ ಬೈತಾರ ಅವರು. ಹೆಂಗಿದ್ರು ಒಂದು ಆಸಾಮ್ ಬಿದ್ದೇ ಇರ್ತಾರೆ, ನೀವು ಹೇಳೋದು ಬೇಡ್ರಿ, ಈಗ ತಂದು ಒಗದೀವ್ರಿ ಈಗ ಇಲ್ಲಿ. ಅವ ಅಂದ, ಕೇಳ್ತದ್ರಿ ಕಿವಿಗೆ, ಯಪ್ಪ ಅಂದವ, ನಾ ಎಲ್ಲಿ ಮರ್ಡರ್ ರೀ, ಏನು ಸುದ್ದಿ ಅಂದ ಅನ್ನೋದಟ್ಟ ತಡ ಎಲ್ಲ ಪೊಲೀಸರು ಬಂದು ನಿಮ್ಗೆ ಹೇಳ್ತಾನೆ, ಮರ್ಡರ್ ಮಾಡ ಮಗ ಇವ ಅಂತೇಳಿ ಅವರು ಮೊದಲ ದೊಡ್ಡ ಬೂಟ್ರಿ ಸುತ್ತ ಹಾದ 8 ಮಂದಿ ಒದ್ರ ನಿಮ್ಗೆ ಹೇಳ್ತಾನ್ರಿ, ಮುದ್ದೆ ಆಗಿ ಹಾದ. ಮತ್ತೆ ಕಡಿಕ ಜೀಪ್ನೆ ಹಾಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕರಿನೀರು ಕಾಳಾಪನಿ ಆನಂತರ ಅವೇನೋ ಬರ್ಮಪ್ಪತ್ ಹಣಮಪ್ಪತ್ ಎಲ್ಲ ಅಲ್ಲಿ ಅದು ಹಾದವ್ರಿಗೆ ಗೊತ್ತುರಿ. ಈ ಅಳತಿ ಬಾರಸಾಕತನ ಒಬ್ಬಗನ ಒಬ್ರಿ, ಮತ್ತು ಹೌದು ಒಬ್ಬಗನ ಒಬ್ಬ ಜಾಡ್ಸಾಕತ್ತ, ಒಬ್ಬ ಬಂದ ಹಿಂಗೆ ಸಾಯಿ ತಕ ಒದಸ್ಕೊಂಡು ಸಾಯ್ಬೇಡ, ಸುಮ್ಮ ಸಾಯಿಬ್ರ ಗಟ್ಟಿ ಏನಾರ ಕೊಟ್ಟ ಪಾರಾಗಿ ಹೋಗು ಅಂದ ಕೂಡಲೇ ಅವಂದ ಏನು ಕೊಡ್ಬೇಕ್ರಿ ಅಂದವ. ಏನಿಲ್ಲ, ಇದರಿಂದ ಪಾರ ಆಗ್ಬೇಕಾದ್ರೆ ಒಂದು 50,000 ರೂಪಾಯಿ ಕೊಡ್ಬೇಕು ನೋಡಂದವ. ಯಪ್ಪ 5,000 ರೂಪಾಯಿಕ ನಾ ಇಲ್ಲಿ ಬಂದು ಬಿದ್ದನಿ, ಇನ್ನು 50,000 ಎಲ್ಲಿದು ಕೊಡ್ಲಿ ಅಂದಾಗ ಹಂಗಾರ ಒದಸ್ಕೊ ಅಂದವ. ಮತ್ತೆ ಬಂದು ಒದ್ಯಾವ್ರ ಅವಂದ ಹಿಂಗೆ 2 ದಿವ್ಸ ಒದಿತಾರ ನನ್ನಂದವ. ಇದು ನೀ 50 ಕೊಡು ತಕ ಹಿಂಗಿದ್ದರಿ. ಅವ ಪೊಲೀಸ್ಗೆ ಹೇಳ್ದ, ನಮ್ಮ ಮನೆಗೆ ಹೋಗ್ರಿ, ಮೊನ್ನೆ ಕುಶುಬಿ ಬಿಲ್ ಬಂದದ, ಈ ಊರಂದ ಅಲ್ಲಿ ಬಿಡ್ರಿ, ನಮ್ಮಿಂದು ಬಿಲ್ ಬಂದದ, ಅದಕ್ಕೆ ನಮ್ಮ ಹೆಣ್ಮಕ್ಳಿಗೆ ಹೇಳ್ರಿ ಕೊಡ್ತಾಳಂತಂದಾಗ ಪೊಲೀಸರು ಸೋಮ ಸರಳ ಒಳಗ ಹೋದರು. ಹಿಂಗ ನಿಮ್ಮ ಹಿರಿಯ ಇಟ್ಟು ರೊಕ್ಕ ಕೊಡಂದಾನ 50,000 ರೂಪಾಯಿ. ಒಂದು 5,000 ಆಕೆಂದ ಹೆಣ್ಮಗಳು 5,000ಕ್ಕೆ ನಮ್ಮ ಗಂಡಲ್ಲಿ ಕಟ್ಟಿ ಹೋಗಿಸ್ಕೊಂಡಿದ್ದ, ಮತ್ತು 50 ಒಟ್ಟ ಏನು ಅನ್ನಂಗಿಲ್ಲ, ಸುಮ್ ನೀವು ಕೊಡ್ತಿರೋ ಏನು ಬರ್ತಿರೋ. ಪೊಲೀಸರು ಮೊದಲ ಅವ್ರ ಭಾಷೆನೇ ಬೇರೆ ರೀ. ಸುಮ್ ಸರಳ 50,000 ರೂಪಾಯಿ ಕೊಟ್ಲು, ತಗೊಂಡು ಬಂದಲ್ಲಿ PSI ಕೊಟ್ಟ, ಹೊರಗೆ ಬಂದು ಕೈ ಮುಗದ, ಮೇಲೆ ಹಿಂಗೆ ಬರುತ್ತವ ಅಂದ್ರ ಅವ್ರು ಅಂದ್ರೆ ಮತ್ತೆ ರೊಕ್ಕ ಬರ್ಬೇಕಲ್ರಿ ಅವ್ರಿಗೆ. ಹಗರ್ಕ ಬಂದ ಹಾದ್ಯಾಗ ಬರುವಾಗ ಅಂದ, ಇದನ್ನ ಐಡ ಯಾರು ಕೊಟ್ರ ನನಗ, ಮತ್ತೆ ನೀ ಹೆಣ್ಮಕ್ಳಲ್ರಿ ಐಡ ಕೊಟ್ಟ ಹೆಂಡತಿ ಕೊಟ್ಟಿದ್ಲು. ಮನೆಗೆ ಬಂದ ಬಾಗಲ ಹಿಕ್ಕಿದ, ಬಡ್ಡಿಗೆ ತಗೊಂಡ ದಾಮ್ 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 ಸಿಟ್ಟು ಬಂದಿತ್ತು ನೋಡ್ರಿ. ಕಾರಣ ಏನಂತಂದ್ರೆ, ಯವ್ವ ನಾನ್ ನಿನ್ನ ತೊಡಿ ಮ್ಯಾಗ ಹೆಂಗ ಮಲ್ಕೊಂಡ ನಿದ್ದೆ ಮಾಡಿನಲ್ಲ ಆನಂದದಿಂದ, ನೀನು ಬಾ ನನ್ನ ತೊಡಿ ಮೇಲೆ ತಲೆ ಇಟ್ಟು ಮಲ್ಕೋರಪ್ಪ ಅಂತ ಶಿಷ್ಯ ಗುರುವಿನ ತೊಡಿ ಮ್ಯಾಗ ತಲೆ ಇಟ್ಟು ಮಲ್ಕೊಂಡ. ನಿದ್ದೆ ಹತ್ತಿರಿ ಜೋರ ಶಿಷ್ಯನಿಗೆ. ನಿದ್ದೆ ಹತ್ತಿದ ಕೇವಲ 5 ನಿಮಿಷದೊಳಗ ಒಂದು ದೊಡ್ಡ ಸರ್ಪ ಬಂತು, ಬಹಳ ದೊಡ್ಡ ಸರ್ಪ. ದೊಡ್ಡ ಹೆಡಿ ತಕೊಂಡ್ ಬಂದ ಮನಗಂಡ ಬುಸ್ ಅಂತ ಸಪ್ಪಳ ಮಾಡ್ಕೊಂತ ಶಿಷ್ಯ ಏನ್ ಮಲ್ಕೊಂಡಿದ್ ನೋಡ್ರಿ, ಅವನ ತಲೆ ಮೇಲೆ ಹಿಂಗ ಹೆಡಿ ಎತ್ತಿ ನಿಂತು ಬಿಡಿತು, ದೊಡ್ಡ ಹೆಡಿಯನ್ನು ಮಾಡಿ. ಇನ್ನೇನು ಅವನ ಕುತ್ತಿಗೆಗೆ ಕಡಿಬೇಕಂತ ಅನುಗುಣದ ಗುರುಗಳಂದ್ರು, ಏಯ್ ನಿಲ್ಲು, ಯಾರು ನೀನು ಯಾರನ್ನ ಕಡಿತಿ ಅಂತಂದಾಗ ಹಾವು ಮತ್ತೆ ಗುರುಗಳ ಹತ್ತಕ್ಕೆ ಮುಂದೆ ಬಂದು ಕ್ಷಮಾ ಕೇಳ್ತದಯ್ಯಪ್ಪ, ನನ್ನ ಕ್ಷಮ ಮಾಡು, ನಾನು ನಿನ್ನ ತೊಡಿ ಮ್ಯಾಗ ಏನು ಮನೆಗೇನಲ್ಲ ಶಿಷ್ಯ, ಅವನಿಗೆ ಕಡಿಬೇಕ್ರಿ ಅಪ್ಪ, ನಾನು ಅವನ ಕುತ್ತಿಗೆಯೊಳಗಿನ ರಕ್ತ ಕುಡಿಬೇಕು, ನಾನು ಅವನ್ನ ಕಡಿದ ಅವನು ಕೊಲ್ಲಬೇಕು. ಅವ ಅಂದ, ಸದ್ಗುರುನಾಥ ಯಾಕೋ ಅವನೇ ಯಾಕೆ ಕಡಿತಿ, ಅವನೇ ಯಾಕೆ ಕೊಲ್ತಿ, ಅವ ಎಲ್ಲಿ ಮಕ್ಕೊಂಡಾನು ಗೊತ್ತದ ನಿನಗ, ಅವ ಎಲ್ಲಿ ಮನೆಗ್ಯಾನ, ನನ್ನ ತೊಡಿ ಮೇಲೆ ಮನೆಗ್ಯಾನ, ಅವನು ಕಡ್ಯಾಕ ನಾನು ಅವಕಾಶ ಕೊಡೋದಿಲ್ಲ. ಆಗ ಹಾವು ಹೇಳ್ತದ, ಇಲ್ರಿ ಅಪ್ಪ, ನಾನು ಅವನಿಗೆ ಯಾಕೆ ಕಡಿತೀನಂತಂದ್ರ, ನಾನು ಹಿಂದಿನ ಜನ್ಮದೊಳಗ ಒಬ್ಬ ಮನುಷ್ಯ ಇದ್ದೆಪ್ಪ, ಒಬ್ಬ ಮನುಷ್ಯ ಇದ್ದ, ನಾನು ಹಿಂದಿನ ಜನ್ಮದೊಳಗ ನನಗೆ 2 ಮಕ್ಕಳು, ಒಬ್ಬ ಹೆಂಡತಿ, ನಾನು ಮಕ್ಕಳಿಗೆ ದುಡಿದ ಸಾಲಿ ಕಲಿಸ್ತಿದ್ದೆ, ನನ್ನ ಮಕ್ಕಳಿಗೆ ನಾನು ಹೆಂಡತಿನ ನಾನು ಜೋಂಕಿ ಮಾಡುತ್ತಿದ್ನಿ, ಇನ್ನೂ ವಯಸ್ಸಿತ್ತು. ಹಿಂದಿನ ಜನ್ಮದೊಳಗ ಇವೇನ್ ನಿಮ್ಮ ತೊಡಿ ಮ್ಯಾಗ ಮಣಿಗನಲ್ಲ, ಇವ ದೊಡ್ಡ ಹಾವಿದ್ರಿ ಅಪ್ಪ. ನಾನು ಕಾಡಿನೊಳಗ ಕಟ್ಟಿಗೆ ಕಡ್ಯಾಕ ಹೋದಾಗ ಇವ ನಾನು ಮಲ್ಕೊಂಡಾಗ ನನ್ನ ಕುತ್ತಿಗೆಗೆ ಕಡದ ನನ್ನ ಕೊಂದಾನ. ಅದಕ್ಕೆ ನಾನು ಇವನ್ನ ಕಡಿಯೋ ಸಲುವಾಗೇನ, ಇವನ್ನ ಕೊಲ್ಲೋ ಸಲುವಾಗೇನ ನಾನು ದೇವ್ರ ಹತ್ತಕ್ಕೆ ನಿಂತ ಈ ಹಾವಿನ ಜನ್ಮ ತಗೊಂಡು ಬಂದೀನಿ, ನಾನು ಅವನ್ನ ಕಡದ ತೀರ್ತೀನ್ರಿ ಅಪ್ಪ.
ನಾನು ಅವನು ಕಡಿಬೇಕು ಅಂತಂದಾಗ ಗುರುಗಳಂತಾರು ಬರೋಬರಿ, ಈಗ ನೀ ಕಡಿತಿ ಅವನ್ನ, ಅವನ್ ಸಾಯ್ತಾನ, ಮತ್ತ ಅವ ಹಾವಾಗಿ ಹುಟ್ಟಿ ಬರ್ತಾನ, ಮತ್ತ ನಿನ್ನ ಕೊಲ್ತಾನ, ಮತ್ತ ನೀ ಹಾವಾಗಿ ಹುಟ್ಟಿ ಬರ್ತಿ, ಅವನ್ನ ಸಾಯಿಸ್ತಿ. ಎಷ್ಟು ದಿವಸಪ್ಪ ಈ ದ್ವೇಷ? ನೋಡ್ರಿ, ಎಷ್ಟು ದಿವಸ ಈ ದ್ವೇಷ? ಬ್ಯಾಡಿನ್ನ ಸಾಕು ಬಿಡಪ್ಪ, ಇನ್ನ ಏನೋ ಆಗ್ಯದ, ಇನ್ನು ಬೇಡ ಅಂತಂದಾಗ ಆ ಹಾವು ಹೇಳ್ತದಯ್ಯಪ್ಪ, ನಾನು ಹಾವಾಗಿ ಬಂದದ್ದಕ್ಕೆ ಜನ್ಮಕ್ಕೆ ಸಾರ್ಥಕತೆ ಆಗೋದಿಲ್ಲ, ನಾನು ಅವನ ಗಂಟಲದೊಳಗಿನ ರಕ್ತ ಕುಡ್ದಾಗನ ನನಗೆ ಮುಕ್ತಿ ಆಗತ್ತದ, ಇಲ್ಲ ಅಂದ್ರೆ ಈ ಹಾವಿನ ಜನ್ಮದಿಂದ ನನಗೆ ಬಿಡುಗಡೆ ಆಗಂಗಿಲ್ಲ, ನಾನು ರಕ್ತ ಕುಡಿಲೇಬೇಕು ಅಂತಂದಾಗ ಗುರುಗಳು ಹೇಳ್ತಾರ, ನೀನು ರಕ್ತ ಕುಡಿಯವಿದ್ದಂದ್ರ, ಅವನ ಗಂಟಲದೊಳಗಿನ ರಕ್ತ ಕುಡಿಯವಿದ್ದಂತಂದ್ರ ನೀನಾಗೆ ಕುಡಿಬೇಡ, ನೀನಾಗೆ ಕುಡಿದ್ರ ಸಾಯ್ತಾನ, ನಾನಾಗೆ ತೆಗೆದು ಕೊಡ್ತೀನಿ ರಕ್ತ, ನೀ ಸುಮ್ಮ ದೂರ ಕುಂಡ್ರು ನಾ ರಕ್ತ ತೆಗೆದು ಕೊಡ್ತೇನಂತಂದಾಗ ಆಯ್ತ್ರಿ ಅಂತ ಹಾವ ದೂರ ಕುಂತು ಗುರುಗಳೇನು ಮಾಡಿದ್ರಂತಂದ್ರೆ ಅವನ ತಲೆ ಹಿಡಿದು ಜೋರ್ ನಿದ್ದೆ ಹತ್ತಿತ್ರಿ ಪಾಪ ಶಿಷ್ಯಾಗ, ಮನಗಂಡ ನಿದ್ದೆ ಹತ್ತಿತ್ತು, ತಲೆ ಹಿಡಿದು ಕೆಳಗಿಟ್ರು. ಇಟ್ಟ ಆ ಗುರುಗಳ ಒಂದು ಚೀಲ್ದಾಗ ಜೋಳಿಗ್ಯಾಗ ಒಂದು ದೊಡ್ಡದೊಂದು ಚಾಕು ಇತ್ತು ರೀ. ಮತ್ತು ಗುರುಗಳು ಜೋಳಿಗ್ಯಾಗ ಚಾಕು ಪಾಕು ಯಾಕ್ರಿ ಅಂತ ಅಂದಿರಿ. ಮತ್ತು ಕಾಡ್ನಾಗ ಆಗಿನ ಗುರುಗಳೆಲ್ಲ ಅಡ್ಡಾಡ್ತಿದ್ರು, ಮತ್ತು ಅವ್ರಿಗೆಲ್ಲ ಬೇಕಾಗ್ತಿತ್ತು. ಏನು ಅಲ್ಲೇನು ಊಟ್ರೆ ಹಣ್ಣ ಅದು ಇದು ತೊಗೊಂಡು ತಿನ್ನಾಕ ಒಂದು ಚಾಕು ಇತ್ತು, ಅದನ್ನ ತೊಗೊಂಡ್ರು. ಶಿಷ್ಯ ಹಂಗಾತ ಮಲ್ಕೊಂಡಿರ್ತಾರೆ, ಹಂಗಾತ ಮಲ್ಕೊಂಡಾಗ ಗುರುಗಳು ಏನು ಮಾಡಿದ್ರು ಅಂತಂದ್ರೆ ಎದಿ ಹತ್ತಕ್ಕೆ ಬಂದು ಹಚ್ಕೊಂಡ್ ಕಾಲಿಟ್ಟು ಎದಿ ಮ್ಯಾಗ ಕೂತ್ರು. ಶಿಷ್ಯನ ಎದಿ ಮ್ಯಾಗ ಕುಂತು ಹೀಗ ಗಂಟ್ಲ ಹಿಡಿದ್ರ, ಅವಂದು ಹಿಂಗ ಚಾಕು ಹಿಡಿದ್ರು, ಹಚ್ಕೊಂಡು ಕಾಲಿಟ್ಟು ಎದಿ ಮ್ಯಾಗ ಕುಂತು ಹಿಂಗ ಕುತ್ತಿಗೆ ಹಿಡಿದು ಹಿಂಗ ಚಾಕು ಹಿಡಿದ್ರು. ಪಕ್ಕಂತ ಕಣ್ಣು ತೆರೆದ್ರಿ ಶಿಷ್ಯ. ನೀವರು ಆಗಿದ್ದೀರಂದ್ರೆ ಗುರುವಿನ ಎತ್ತಿ ಒಗತಾನು ಒಗದು ಗುರು ಅವತಾರನು ಚಾಕು ತಗೊಂಡು ಎದಿ ಮ್ಯಾಗ ಕೂತಾನು ಮಾರಾಯ ಅಂತ ಓಡ್ ಹಾಕಿದ್ರಿ. ನೋಡ್ರಿ ಎಂತ ಪ್ರಸಂಗ. ಗುರುಗಳು ಎದಿ ಮ್ಯಾಗ ಕುಂತಾರ, ಕುತ್ತಿಗೆ ಹಿಡದಾರ, ಒಂದು ಕೈಲಿ ಚಾಕು ಹಿಡದಾರ. ನೋಡ್ತಾನ ಶಿಷ್ಯ, ಚಾಕು ನೋಡ್ತಾನ, ಕೈ ಕುತ್ತಿಗೆ ಹಿಡಿದದ್ದು ನೋಡ್ತಾನ, ಎದಿ ಮ್ಯಾಗ ಕುತ್ತದ್ದು ನೋಡ್ತಾನ. ಕಣ್ಣು ತೆರೆದ ನೋಡಿ ಮತ್ತೆ ಕಣ್ಣು ಮುಚ್ಚಿ ಸುಮ್ಮಕೊಂಡ್ಬಿಟ್ಟ ಶಿಷ್ಯ. ನಂಬಿಕೆ ಅಂದ್ರೆ ಹಂಗಿರ್ಬೇಕು, ವಿಶ್ವಾಸ ಅಂದ್ರೆ ಹಂಗಿರ್ಬೇಕು. ಮಲ್ಕೊಂಡ ಗುರುಗಳು ಏನು ಮಾಡಿದ್ರ ಅಂದ್ರೆ ಒಂದೀಟ್ ಅವನ ಗಂಟಲದಾಗ ಚಾಕುಲಿ ಚುಚ್ಚಿ ರಕ್ತ ತೆಗೆದು ಶಿಂಪ್ಯಾಗ ಹಾಕಿ ಹಾವಿಗೆ ಕೊಟ್ಟರು. ಹಾವ ಅದನ್ನು ಕುಡಿದು ನಮಸ್ಕಾರ ಮಾಡಿ ಹೋಯಿತು. ಆದ ನಂತರ ಗುರುಗಳಿಗೆ ಚಿಂತೆ ಇತ್ರಿ. ಏನಂತಂದ್ರ ಅರೆ 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 ನಾರ ಎದಿ ಮ್ಯಾಗ ಕೂತೀನಿ, ಕೈಯಾಗ ಚಾಕು ಹಿಡಿದಿದ್ದ, ಕುತ್ತಿಗೆ ಹಿಡಿದಿದ್ನಿ, ಕಣ್ಣು ತೆರೆದ ನೋಡ್ಯಾನ, ನಮ್ಮ ಶಿಷ್ಯ ಬಹುತೇಕ ನನ್ನ ಬದ್ದಲ್ಲ ಅನ್ಕೊಂಡಿರ್ಬೇಕು. ಏನಂದ್ರ ಗುರುಗಳು ಚಾಕು ತಗೊಂಡು ನಮ್ಮನ್ನು ಕೊಲ್ಲಾಕ ಕುಂತಿದ್ರಿ ಆಂಬಲ ಅಂತ ಹಿಂಗ ತಿಳ್ಕೊಂಡಿರ್ಬೇಕು. ಅವ ಕೇಳ್ತಾನ, ನನ್ನ ಹೋಗುವಾಗ ಕೇಳ್ತಾನ, ಯಾಕ್ರಿಯಪ್ಪ ಚಾಕು ತಗೊಂಡ ನಮ್ಮ ಎದಿ ಮ್ಯಾಗ ಕೂತಿದ್ರಿ ಅಂತ ಕೇಳ್ತಾನ. ಕೇಳಿದ ಕೂಡಲೇ ಹೇಳಿದ್ರಾತಂತ ಹೇಳಿ ಮುಂಜಾನೆ ಎದ್ದು ಇಬ್ರು ಸುಮ್ಮ ಸಂಚಾರ ಮಾಡ್ಕೊಂತ ಹೊಂಟಿದ್ರು. 1 ಕಿಲೋಮೀಟರ್ ಹೋದ್ರು, 2 ಕಿಲೋಮೀಟರ್ ಹೋದ್ರು, 10 ಕಿಲೋಮೀಟರ್ ಹೋದ್ರು ಕೇಳವಲ್ಲ ಅವ ಶಿಷ್ಯ. ಒಂದು ಮಾತು ಕೇಳವಲ್ಲ. ಯಾಕ್ರಿಯಪ್ಪ ನಮ್ಮ ಎದಿ ಮ್ಯಾಗ ಕೂತಿದ್ರಿ, ನನ್ನ ಎದಿ ಮ್ಯಾಗ ಕೂತು ಚಾಕು ತಗೊಂಡಿದ್ರಿ, ಕುತ್ತಿಗೆ ಹಿಡಿದಿದ್ರಿ, ಯಾಕೆ ಕೂತಿದ್ರಿ? ಒಂದು ಮಾತು ಕೇಳವಲ್ಲ. ಗುರುಗಳಂದ್ರು ಯಾಕೆ ಕೇಳವಲ್ಲ ಇವ, ಕಣ್ಣು ತೆರೆದಾನ ನೋಡ್ಯಾನ, ಯಾಕೆ ಕೇಳವಲ್ಲ ಅನ್ಕೊಂತ ಗುರುಗಳಿಗೆ ತಡ್ಯಾಕಾಗಲಿಲ್ಲ. ಅವರ ಎದುರುಗಡೆ ಮುಂದೆ ಬಂದು ನಿಂತು ಕೇಳಿದ್ರು, ಅಲ್ಲೋ ರಾತ್ರಿ ನೀ ಮಲ್ಕೊಂಡಾಗ ನಿನ್ನ ಎದಿ ಮ್ಯಾಗ ನಾ ಕೂತಿದ್ನೇ ಇಲ್ಲ, ಕೈಯಾಗ ಚಾಕು ಇತ್ತ ಇಲ್ಲ, ಒಂದು ಕೈಲಿ ಕುತ್ತಿಗೆ ಹಿಡಿದಿದ್ನಿ, ಕಣ್ಣು ತೆರೆದು ನೋಡಿದಲ್ಲೋ ಅಂತ ಗುರುಗಳು ಅಂದಾಗ, ಹೌದ್ರಿ ಅಪ್ಪ ನಾ ಏನೋ ಮಲ್ಕೊಂಡಾಗ ನೀವು ಏನೋ ಎದಿ ಮ್ಯಾಗ ಕೂತಂಗ ಆಗಿತ್ರಿ, ನೋಡ್ದಂಗ ಆತ್ರಿ. ನೋಡ್ದಂಗಲ್ಲೋ, ಕೂತಂಗಲ್ಲೋ, ಕೂತಿದ್ನಾನು, ಚಾಕು ತಗೊಂಡಿದ್ನಿ, ನೀನು ಕುತ್ತಿಗೆ ಹಿಡಿದಿದ್ನಿ, ಚಾಕುಲೆ ಕುತ್ತಿಗೆ ಕೋದ ನಮ್ಮ ಗುರು ನನ್ನ ಕೊಲ್ಲಕತ್ತಾನಂತ ನಿನಗೆ ಅನಿಸಲಿಲ್ಲೇನಂತ ಅಂದಾಗ ಶಿಷ್ಯ ಒಂದು ಮಾತು ಹೇಳ್ತಾನೆ, ಯಪ್ಪ ಕೊಲ್ಲವಂಗ ಗುರು ಅನ್ನಂಗಿಲ್ಲೋ, ಕಾಯವಂಗ ಗುರು ಅಂತಾರ ಜಗತ್ತಿನೊಳಗ. ನೀ ಚಾಕು ತಗೊಂಡು ಕುಂತ್ರುನು ನನ್ನ ಕಾಯಕ ಕೂತದಿ ಅಂತ ನನಗ ವಿಶ್ವಾಸದ ಯಪ್ಪ ಅಂತ ಶಿಷ್ಯ ಹೇಳದಂತ. ನೋಡ್ರಿ, ಸದ್ಗುರುನಾಥ ಮರಣ ಚಿಂತಾ ಕರುಣಿ. ಸದ್ಗುರುನಾಥ ನಮ್ಮ ಮರಣದ ಚಿಂತೆಯನ್ನು ಮಾಡ್ತಾನ, ನಮ್ಮನ್ನ ಮರಣದಿಂದ ಪಾರು ಮಾಡ್ತಾನ. ಇಷ್ಟೇ ಏನಂತಂದ್ರೆ ನಾವು ಸೇವಾ ಮನೋಭಾವನೆಯಿಂದ ಗುರುನಾಥನ ಹತ್ತಿರ ಇರಬೇಕು. ಸಿದ್ಧಾರೂಢರು 12 ವರ್ಷ ಕುದುರೆ ಲದ್ದಿ ತೆಗೆದ್ರಿ. ನೀವ್ ಎಷ್ಟು ಮಾಡ್ತೀರಿ ಇಲ್ಲಿ ಮಠದಾಗ ಒಂದು ಸೇವಾ ಹೇಳಿ ನೋಡುನು.
ಯಾರ್ಯಾರು ಎಟ್ಟೆಟ್ಟು ಮಾಡ್ತೀರಿ? ಕೈ ಎತ್ತರವ. ಸೇವಾ ಮಾಡ್ತೀರಿ? 20 ವರ್ಷ ಮನಿ ಕಸ ಹೊಡೆದ್ರೆ ಪುಣ್ಯ ಬರಂಗಿಲ್ಲ. ಒಂದು ದಿನ ಮಠದ ಅಂಗಳ ಕಸ ಹೊಡೆದ್ರಿ ಅಂತಂದ್ರ ನೀವು ಬೇಡಿದ್ದ ಕೊಡ್ತಾನ ಸದ್ಗುರುನಾಥ. ನೀವು ಬೇಡಿದ್ದ ಕೊಡ್ತಾನ. ಮತ್ತ ಮನಿ ಕಸ ಹೊಡಿಬೇಡ್ರಿ ಅಂತಲ್ಲ, ಅದನ್ನು ಹೊಡ್ಕೋತಾನ ಇರ್ರಿ. ನಿಮ್ ಪಾಲಿಗೆ ಅದೇ ಬಂದದ. ಮತ್ತೆ ಯಾರು ಏನ್ ಮಾಡೋದ್ರಿ? ಕಸ ಹೊಡೀರಿ. ಆದ್ರ ಗಂಡನ ಸಲುವಾಗಿ, ಮಕ್ಕಳ ಸಲುವಾಗಿ, ಮನಿ ಸಲುವಾಗಿ ಮನಿ ಕಸ ಹೊಡೀರಿ. ನಿಮ್ಮ ಸಲುವಾಗಿ ಮಠದ ಕಸ ಹೊಡೀರಿ. ಸೇವಾ ಮಾಡ್ರಿ ಅಂದಾಗ ಸದ್ಗುರುನಾಥ ಒಲಿತಾನ. ಸದ್ಗುರು ಪ್ರಸನ್ನಂ ವೈಕುಂಠಧಾಮಂ. ಒಂದು ಸಾರಿ ಸದ್ಗುರುನಾಥ ಒಲದ ಅಂತಂದ್ರ, ಕೃಪಾ ತೋರಿದ ಅಂತಂದ್ರ ಏನು ಬೇಕಾದ್ದು ಕೊಡ್ತಾನ್ರಿ. ಏನು